ಸೈಡ್ಗೆ ಗೌತಮಣ್ಣವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಊಟದ ವ್ಯವಸ್ಥೆ ಮಾಡಿರ್ತೀವಿ. ದಯವಿಟ್ಟು ಎಲ್ಲ ಬಂದು ಊಟ ಮಾಡಿ ವಿತರಣೆ ಆದ್ಮೇಲೆ ಎಲ್ಲರಿಗೂ ಊಟ ಇದೆ. ದಯವಿಟ್ಟು ನಾನು ಬಂದ್ಬಿಟ್ನ ಗುರು ಬಂದಿರಲ್ಲ ಕೇಕ್ ನನ್ನ ಹೆಸರು ಶ್ರೀನಿವಾಸ್ ಪಿ ಅಂತ. ಇವತ್ತು ತುಂಬಾ ಶುಭ ದಿನ ಅಂತ ಹೇಳ್ಬಹುದು. ಹೊಸ ವರ್ಷ ನಮಗೆ ಮರುಕಳಿಸಿದೆ. ಅದೇ ದಿವಸನೇ ನಮ್ಮ ಗೌತಮಣ್ಣಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ವಿಶೇಷತೆ ಏನಂದ್ರೆ ಹೊಸ ವರ್ಷ ಮತ್ತು ಹನ್ನೊಂದು ಹುಟ್ಟುಹಬ್ಬ ಒಂದೇ ದಿವಸ ಬಂದಿರೋದು. ನಮ್ಗೆ ಭೀಮ ಕರೇಗಾವು ಇವತ್ತು ವಿಜಯೋತ್ಸವವನ್ನು ಇವತ್ತೇ ಆಚರಿಸ್ತಾ ಇರೋದು. ಅಂಬೇಡ್ಕರ್ ಎಲ್ಲೇ ಇದ್ರು ಈ ದಿನ ಅಲ್ಲಿಗೆ ಬಂದು ಒಂದು ನಮಸ್ಕಾರ ಮಾಡಿ ಇದು ಮಾಡ್ತಾ ಇದ್ರು. ನಮ್ಮ ಗೌತಮಣ್ಣವರು ಈ ಜಿಲ್ಲೆಗೆ, ಈ ಕ್ಷೇತ್ರದ ಜನತೆಗೆ ಸಿಕ್ಕಿ ತುಂಬಾ ಅದೃಷ್ಟ ಅಂತ ನಾವು ಹೇಳ್ಬಹುದು. ಈ ಜಿಲ್ಲೆ ತುಂಬಾ ಬದಲಾವಣೆ ಬಯಸ್ತಾ ಇದೆ. ನಮ್ಮ ಗೌತಮಣ್ಣವರು ತುಂಬಾ ಜೆಂಟ್ಲ್ಮ್ಯಾನು ಹಾಗೂ ಹಾರ್ಡ್ ವರ್ಕರು, ತುಂಬಾ ಬುದ್ಧಿಜೀವಿ. ಈ ಕೋಲಾರ ಜಿಲ್ಲೆಗೆ ಏನು ಅಭ್ಯರ್ಥಿಯಾಗಿ ಸ್ಪರ್ಶಿಸಿದ್ರು ಜಸ್ಟ್ ಮಿಸ್ ಆಗಿದೆ ವಿಜಯವನ್ನು ಆಚರಿಸೋದಕ್ಕೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನರು ಅವ್ರನ್ನ ಆಯ್ಕೆ ಮಾಡ್ತಾರೆ, ಪಾರ್ಲಿಮೆಂಟಿಗೆ ಕಳಿಸ್ತಾರೆ ಅಂತ ಹೇಳುತ್ತಾ ನಾವೆಲ್ಲರೂ ನಮ್ಮ ಗೌತಮಣ್ಣನಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಾವು ಇನ್ನೊಂದು ಮಾತು ಏನಂದ್ರೆ ಗೌತಮಣ್ಣವರೇ, ನೀವು ಈ ಜಿಲ್ಲೆಗೆ ಅವೈಲೇಬಲ್ ಆಗಿ ಸಿಗಬೇಕು. ಯಾಕೆಂದರೆ ಸುಮಾರು ಜನರು, ಈ ಜಿಲ್ಲೆಯ ಜನರು ನಿಮ್ಮ ಒಂದು ಇದಕ್ಕೋಸ್ಕರ, ನಿಮ್ಮ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಎಲ್ಲಿ ಸಿಗ್ತಾರೆ ಗೌತಮಣ್ಣ ಹಾಗೆ ಅಂತ ಹೇಳ್ಬಿಟ್ಟು. ಈಗೇನೋ ಮತ್ತೆ ಇವತ್ತೇ ಸಿಕ್ಕಿರೋ ಮಾಹಿತಿ ನಮಗೆ, ಇದು ಬೇಳೆಗೌಡ ಲೇಔಟಲ್ಲಿ ಮನೆ ಮಾಡಿದ್ದಾರೆ. ಇನ್ಮೇಲೆ ನಮಗೆ ವಾರ ಸಿಗ್ತಾರೆ ಅಂತ ಮಾಹಿತಿ ಸಿಕ್ತು. ತುಂಬ ಸಂತೋಷ. ನೀವು ನಮ್ಮ ಜನತೆಗೆ ಬೇಕು. ಅದೇ ರೀತಿಯಾಗಿ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಜನರು ನಿಮ್ಮ ಮೇಲೆ 6,25,000 ಅಧಿಕ ಮತಗಳಿಂದ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಜಸ್ಟ್ ನಿಮಗೆ ಏನೋ ಗೆಲುವು ಅನ್ನೋದು ಮಿಸ್ ಆಗಿರಬಹುದು. ಮುಂದಿನ ದಿನದಲ್ಲಿ ಕಟ್ಟಿಟ್ಟು ಬುತ್ತಿ ನಿಮ್ಮ ಒಂದು ವಿಜಯ ಅಂತ ಹೇಳುತ್ತಾ ನಾವು ಸದಾ ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಗೆ ಬೆಂಬಲಿಸ್ತೀವಿ, ನಾವು ಇರ್ತೀವಿ ಅಂತ ಹೇಳ್ತಾ ಮತ್ತೊಂದು ಸತಿ ಗೌತಮಣ್ಣನಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲರ ಈ ಜಿಲ್ಲೆಯ ಜನತೆಯ ಪರವಾಗಿ ಶುಭಾಶಯಗಳು ತಿಳಿಸುತ್ತಾ, ಗೌತಮಣ್ಣನಿಗೆ ಆಯುರಾಗ ಅಷ್ಟೈಶ್ವರ್ಯ ಮತ್ತು ರಾಜಕೀಯ ಶಕ್ತಿಯನ್ನು ದೇವರು ನೀಡಲಿ ಎಂದು, ಸುಖ ಶಾಂತವಾಗಿರಲಿ ಎಂದು ಹಾರೈಸುತ್ತಾ, ಜೈ ಗೌತಮಣ್ಣ, ಜೈ ಗೌತಮಣ್ಣ.